ಇವತ್ತು ನಿಫ್ಟಿ ದಿನಪೂರ್ತಿ ಸೈಡ್ವೇಸ್ ಆಗಿ ಟ್ರೇಡ್ ಆಗಿ ಕೊನೆಗೆ ಸ್ಲೈಟ್ ನೆಗೆಟಿವ್ನಲ್ಲಿ ಕ್ಲೋಸ್ ಆಯಿತು. ಮಾರ್ಕೆಟ್ನಲ್ಲಿ ಮುಂದೇನು? ಟುಮಾರೋ ಬಯರ್ಸ್ ಬರುತ್ತಾರಾ ಅಥವಾ ಸೆಲ್ಲರ್ಸ್ ಡಾಮಿನೆನ್ಸ್ ಮುಂದುವರಿಯುತ್ತದಾ? ಕಂಪ್ಲೀಟ್ ಅನಾಲಿಸಿಸ್ ನೋಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ತ್ ಸೀಡ್ ಕ್ಯಾಪಿಟಲ್ಗೆ ಸ್ವಾಗತ. ಇಂದಿನ ಸ್ಟಾಕ್ ಮಾರ್ಕೆಟ್ ಸೈಡ್ವೇಸ್ ಸೆಷನ್ ಅನ್ನು ಕಂಡಿತು. ನಿಫ್ಟಿ ಸುಮಾರು 23,985ರಲ್ಲಿ ಕೇವಲ 11 ಪಾಯಿಂಟ್ಸ್ ಇಳಿಕೆಯೊಂದಿಗೆ ಕ್ಲೋಸ್ ಆಯಿತು. ಸೆನ್ಸೆಕ್ಸ್ ಕೂಡ ಸುಮಾರು 20 ಪಾಯಿಂಟ್ಸ್ ಇಳಿಕೆಯೊಂದಿಗೆ 76,765ರಲ್ಲಿ ದಿನದ ವಹಿವಾಟು ಮುಗಿಸಿತು. ದಿನಪೂರ್ತಿ ಮಾರ್ಕೆಟ್ ಒಂದು ರೇಂಜ್ನಲ್ಲಿ ಟ್ರೇಡ್ ಆಯಿತು. ಬಯರ್ಸ್ ಮತ್ತು ಸೆಲ್ಲರ್ಸ್ ಇಬ್ಬರೂ ಎಗ್ರೆಸಿವ್ ಆಗಿ ಕಾಣಿಸಲಿಲ್ಲ. ಅದಕ್ಕಾಗಿಯೇ ಇಂಡೆಕ್ಸ್ನಲ್ಲಿ ದೊಡ್ಡ ಮೂವ್ಮೆಂಟ್ ಇರಲಿಲ್ಲ. ಆದರೆ ಬ್ರಾಡರ್ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಸ್ವಲ್ಪ ಹೆಚ್ಚಾಗಿತ್ತು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಶೇರ್ಸ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೀಡಿದವು. ಇಂದಿನ ಸೆಷನ್ನಲ್ಲಿ ಐಟಿ ಸೆಕ್ಟರ್ ಉತ್ತಮ ಸ್ಟ್ರೆಂತ್ ತೋರಿಸಿತು. ಆದರೆ ಕೆಲವು ಸೆಕ್ಟರ್ಸ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡುಬಂದಿತ್ತು. ಒಟ್ಟಾರೆ ನೋಡಿದ್ರೆ ಟ್ರೆಂಡ್ ಬೇರಿಶ್ ಅಲ್ಲ, ಬುಲ್ಲಿಶ್ ಕೂಡ ಅಲ್ಲ. ಇದು ಒಂದು ಸೈಡ್ವೇಸ್ ಕನ್ಸಾಲಿಡೇಷನ್ ಸೆಷನ್ ಎಂದು ಹೇಳಬಹುದು. ಇವತ್ತು ಬಿರ್ಲಾಸಾಫ್ಟ್ ತನ್ನ Q1 ರಿಸಲ್ಟ್ಸ್ ಪ್ರಕಟಿಸಿದ್ದು ಕಂಪನಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೀಡಿದೆ. ನೆಟ್ ಪ್ರಾಫಿಟ್ 51% ಇಯರ್ ಆನ್ ಇಯರ್ ಏರಿಕೆ ಕಂಡು 161 ಕೋಟಿ ರೂಪಾಯಿ ತಲುಪಿದೆ. ರೆವೆನ್ಯೂ 1,379 ಕೋಟಿ ರೂಪಾಯಿ ದಾಖಲಾಗಿದ್ದು ಕಳೆದ ವರ್ಷದಿಗಿಂತ 7.4% ಗ್ರೋತ್ ಕಂಡಿದೆ. ಜೊತೆಗೆ ಕಂಪನಿ $169 ಮಿಲಿಯನ್ ಮೌಲ್ಯದ ಹೊಸ ಡೀಲ್ಸ್ ಸೈನ್ ಮಾಡಿದ್ದು ಬಿಸ್ನೆಸ್ ಗ್ರೋತ್ ಕೂಡ ಉತ್ತಮವಾಗಿದೆ. ಒಟ್ಟಾರೆ ಸ್ಟ್ರಾಂಗ್ ರಿಸಲ್ಟ್ಸ್ ಕಾರಣ ಬಿರ್ಲಾಸಾಫ್ಟ್ ಹಾಗೂ ಐಟಿ ಸೆಕ್ಟರ್ ಮೇಲೆ ಪಾಸಿಟಿವ್ ಸೆಂಟಿಮೆಂಟ್ ಕಾಣುವ ಸಾಧ್ಯತೆ ಇದೆ. ಇಂದಿನ ಮಾರ್ಕೆಟ್ ಸೈಡ್ವೇಸ್ ಆಗಿದ್ದರೂ ಕೆಲವು ಸ್ಟಾಕ್ಸ್ ಉತ್ತಮ ರ್ಯಾಲಿ ಮಾಡಿವೆ. ಇಂದಿನ ಟಾಪ್ ಗೇನರ್ಸ್ನಲ್ಲಿ TCS ಸುಮಾರು 4.5% ಏರಿಕೆಯೊಂದಿಗೆ ಮೊದಲ ಸ್ಥಾನದಲ್ಲಿತ್ತು. ಅದರ ನಂತರ ಇಟರ್ನಲ್ ಸುಮಾರು 4%, ಟೆಕ್ ಮಹೀಂದ್ರಾ, ನೆಸ್ಲೆ ಇಂಡಿಯಾ, ಸಿಪ್ಲಾ, ಟೈಟನ್, ಇನ್ಫೋಸಿಸ್ ಮತ್ತು ಬಜಾಜ್ ಆಟೋ ಕೂಡ ಗೇನ್ ದಾಖಲಿಸಿವೆ. ಐಟಿ ಸೆಕ್ಟರ್ನಲ್ಲಿ ಉತ್ತಮ ಬೈಯಿಂಗ್ ಕಂಡುಬಂದಿದ್ದು ವಿಶೇಷವಾಗಿ TCS, ಟೆಕ್ ಮಹೀಂದ್ರಾ ಮತ್ತು ಇನ್ಫೋಸಿಸ್ ಇಂದಿನ ರ್ಯಾಲಿಗೆ ಪ್ರಮುಖ ಕಾರಣವಾಗಿವೆ. ಇಂದಿನ ಟಾಪ್ ಲೂಸರ್ಸ್ ನೋಡೋಣ. ಇಂದು ಹಿಂದೂಸ್ತಾನ್ ಯೂನಿಲಿವರ್ ಸುಮಾರು 7% ಕುಸಿತದೊಂದಿಗೆ ಅತಿ ಹೆಚ್ಚು ನಷ್ಟ ಕಂಡ ಸ್ಟಾಕ್ ಆಗಿದೆ. ಅದರ ನಂತರ BEL ಸುಮಾರು 4.5%, ಕೋಲ್ ಇಂಡಿಯಾ ಸುಮಾರು 4% ಇಳಿಕೆಯಾಗಿದೆ. ಇದರ ಜೊತೆಗೆ NTPC, ICICI ಬ್ಯಾಂಕ್, ಟಾಟಾ ಕನ್ಸ್ಯೂಮರ್, ಡಾಕ್ಟರ್ ರೆಡ್ಡಿ, ಪವರ್ ಗ್ರಿಡ್ ಹಾಗೂ ಅದಾನಿ ಎಂಟರ್ಪ್ರೈಸಸ್ ಕೂಡ ನ್ಯಾಟಿವ್ ಕ್ಲೋಸಿಂಗ್ ದಾಖಲಿಸಿವೆ. ಒಟ್ಟಾರೆ FMCG, PSU ಹಾಗೂ ಕೆಲವು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡುಬಂದಿದ್ದು ಮಾರ್ಕೆಟ್ ಸೈಡ್ವೇಸ್ ಆದರೂ ಕೆಲವು ಪ್ರಮುಖ ಸ್ಟಾಕ್ಸ್ ಮೇಲೆ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗಿತ್ತು. ನಿಫ್ಟಿ 15 ಮಿನಿಟ್ಸ್ ಚಾರ್ಟ್ ಅನಾಲಿಸಿಸ್ ನೋಡಿದ್ರೆ ಮಾರ್ಕೆಟ್ ಇನ್ನೂ ಸೈಡ್ವೇಸ್ ಕನ್ಸಾಲಿಡೇಷನ್ ಫೇಸ್ನಲ್ಲಿ ಟ್ರೇಡ್ ಆಗುತ್ತಿದೆ. ಇಂದಿನ ಸೆಷನ್ನಲ್ಲಿ ನಿಫ್ಟಿ ಸುಮಾರು 23,965 ಸಪೋರ್ಟ್ ಅನ್ನು ಹೋಲ್ಡ್ ಮಾಡಿ ಕ್ಲೋಸ್ ಆಗಿದೆ. ಮೇಲಿನ ಕಡೆ 24,040 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿದ್ದು ಈ ಲೆವೆಲ್ ಮೇಲೆ ಸ್ಟ್ರಾಂಗ್ ಬ್ರೇಕ್ಔಟ್ ಹಾಗೂ 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಸಿಕ್ಕರೆ ಬಯರ್ಸ್ ಮತ್ತೆ ಆಕ್ಟಿವ್ ಆಗುವ ಸಾಧ್ಯತೆ ಇದೆ. ಆದರೆ 23,965 ಕೆಳಗೆ ಬ್ರೇಕ್ ಡೌನ್ ಆದರೆ ಸೆಲ್ಲಿಂಗ್ ಪ್ರೆಷರ್ ಹೆಚ್ಚಾಗಿ 23,900 ಹಾಗೂ ನಂತರ 23,800 ಲೆವೆಲ್ಸ್ ವರೆಗೆ ಕರೆಕ್ಷನ್ ಬರಬಹುದು. ಇನ್ನು ಬೈ ಸೈಡ್ ಪ್ಲಾನ್ ನೋಡಿದ್ರೆ ನಿಫ್ಟಿ 24,050 ಮೇಲೆ 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ಬೈ ಮಾಡಬಹುದು. ಮೊದಲ ಟಾರ್ಗೆಟ್ 24,100, ಎರಡನೇ ಟಾರ್ಗೆಟ್ 24,150, ಸ್ಟಾಪ್ ಲಾಸ್ 23,960 ಇಟ್ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿ. ಇನ್ನು ಸೆಲ್ ಸೈಡ್ ಪ್ಲಾನ್ ನೋಡಿದ್ರೆ ನಿಫ್ಟಿ 23,960 ಕೆಳಗೆ 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ಸೆಲ್ ಸೈಡ್ ಆಪರ್ಚುನಿಟಿ ಸಿಗಬಹುದು. ಮೊದಲ ಟಾರ್ಗೆಟ್ 23,900, ಎರಡನೇ ಟಾರ್ಗೆಟ್ 23,800, ಸ್ಟಾಪ್ ಲಾಸ್ 24,000 ಇಟ್ಟು ಟ್ರೇಡ್ ಮಾಡುವುದು ಉತ್ತಮ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾಳೆ ಮತ್ತೆ ಹೊಸ ಮಾರ್ಕೆಟ್ ಅನಾಲಿಸಿಸ್ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾಪಿ ಇನ್ವೆಸ್ಟಿಂಗ್.